ಅದಕ್ಕಾಗಿ ದೇವರು ಮೋಡಗಳನ್ನೇ ಕುಂಭಗಳಾಗಿ ಮಾಡಿಕೊಂಡು ಬಂದು ಧಾರಾಕಾರವಾಗಿ ಈ ಜಗತ್ತಿನ ಮೇಲೆ ನೀರನ್ನು ಸುರಿಸ್ತಾನೆ. ದೇವರು ನೀರನ್ನು ಕೊಟ್ಟಿರುವ ಕಾರಣ ನಾವು ಅವನು ಕೊಟ್ಟ ನೀರಿಗೆ ನಮ್ಮ ಭಕ್ತಿಯನ್ನು ಬೆರೆಸಿ ದೇವರಿಗೆ ಮಜ್ಜನಿಕೆ ಎರಿತಾ ಇದ್ದೀವಿ. ದೇವರು ಉಸಿರಾಡಿಸಲಿಕ್ಕೆ ಗಾಳಿಯನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಈ ಗಾಳಿಗೆ ಊದಿನ ಕಡ್ಡಿಯ ಹೊಗೆಯನ್ನು ಸೇರಿಸಿ ಗಾಳಿಯನ್ನು ಕೊಟ್ಟ ಕಾರಣ ಕೃತಜ್ಞತೆಯಿಂದ ಪುನಃ ಸುವಾಸಿತವಾದಂಥ ಧೂಮವನ್ನು ಊದಿನ ಕಡ್ಡಿಯ ರೂಪದಲ್ಲಿ ಬೆಳಗ್ತಾ ಇದ್ದೇವೆ. ದೇವರು ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ ಈ ಎಲ್ಲ ಬೆಂಕಿಯ ವಸ್ತುಗಳನ್ನು ಕೊಟ್ಟಿದ್ದಾನೆ, ಬೆಳಕನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಪರಮಾತ್ಮನಿಗೆ ಆರತಿಯನ್ನು ಬೆಳಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ದಿನನಿತ್ಯದ ಆಹಾರವನ್ನು ದೇವರು ನಮಗೆ ಒದಗಿಸಿ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಸಾಂಕೇತಿಕವಾಗಿ ನೈವೇದ್ಯವನ್ನು ಅರ್ಪಿಸಿ ಒಂದು ಕಲ್ಸಕ್ಕರೆನೋ ದ್ರಾಕ್ಷಿನೋ ನೈವೇದ್ಯವಾಗಿ ಅರ್ಪಿಸಿ ಪುನಃ ಅದನ್ನು ಕೃತಜ್ಞತೆಯಿಂದ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಘಂಟಾನಾದವನ್ನು ಮಾಡ್ತೀವಿ. ಏನಕ್ಕಾಗಿ ಘಂಟಾನಾದವನ್ನು ಮಾಡ್ತೀವಿ ಅಂತಂದರೆ, ಉಳಿದ ಪ್ರಾಣಿಗಳಿಗೆ ಇಲ್ಲದೆ ಇರುವ ಮನುಷ್ಯನಿಗೆ ವಿಶೇಷವಾದಂಥ ಒಂದು ವರ, ಮಾತನಾಡುವಂಥ ಶಕ್ತಿ. ಅದಕ್ಕಾಗಿ ಓಂಕಾರದ ನಾದವನ್ನು ಬೀರುವಂಥ ಗಂಟೆಯನ್ನು ತಾಡಿಸಿ ನಾವು ಪರಮಾತ್ಮನಿಗೆ ನಮಗೆ ಧ್ವನಿ ಶಕ್ತಿಯನ್ನು ಕೊಟ್ಟ ಕಾರಣ, ಮಾತನಾಡುವ ಶಕ್ತಿಯನ್ನು ಕೊಟ್ಟ ಕಾರಣ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹೀಗೆ ಅಷ್ಟವಿಧಾರ್ಚನೆ ಎನ್ನುವುದು ಕೃತಜ್ಞತಾ ಸಮರ್ಪಣೆ. ಎರಡನೇದಾಗಿ ನಾವು ಬಳಸುವ ಎಲ್ಲ ವಸ್ತುಗಳನ್ನು ಕೂಡ ಮೊದಲು ದೇವರಿಗೆ ಸಮರ್ಪಿಸಿ ನಂತರ ನಾವು ಅದನ್ನು ಪ್ರಸಾದ ರೂಪದಲ್ಲಿ ಬಳಸಬೇಕು. ಅದಕ್ಕಾಗಿ ಸುಪ್ರಭಾತದಲ್ಲಿ ಪೂಜೆಯನ್ನು ಮಾಡಬೇಕು. ಈ ಅಷ್ಟವಿಧಾರ್ಚನೆ ಆದಮೇಲೆ ಎರಡನೇದೇ ಲಿಂಗಸ್ಥವನ. ಇದು ಜ್ಞಾನಯೋಗ. ಮೊದಲನೇದು ಭಕ್ತಿಯೋಗ. ಅಷ್ಟವಿಧಾರ್ಚನೆ ಭಕ್ತಿಯೋಗ. ಈಗ ಲಿಂಗಸ್ಥವನ, ದೇವರ ಸ್ವರೂಪವನ್ನು ಕುರಿತಂತಹ ವಚನಗಳನ್ನು, ಪದ್ಯಗಳನ್ನು, ಗೀತೆಗಳನ್ನು ಹಾಡ್ತಾ 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 ದೇವರ ಸ್ವರೂಪವನ್ನು ಕುರಿತು ಚಿಂತಿಸಬೇಕು. ಪರಮಾತ್ಮ ಆತ್ಮನ ಸ್ವರೂಪವನ್ನು, ಸಂಬಂಧವನ್ನು ಕುರಿತು ಚಿಂತಿಸಬೇಕು. ಹೀಗೆ ಇದು ಜ್ಞಾನಯೋಗ ಎರಡನೇದು. ಮೂರನೇದು ಧ್ಯಾನಯೋಗ. ಧ್ಯಾನಯೋಗದಲ್ಲಿ ತ್ರಾಟಕ. ನಾವು ಅರೆತೆರೆದ ಕಣ್ಣುಗಳಿಂದ ಇಷ್ಟಲಿಂಗವನ್ನು ನೋಡ್ತಾ, ಕಣ್ಣನ್ನು ಪೂರ್ತಿ ಮುಚ್ಚದೆ, ಪೂರ್ತಿ ತೆರೆಯದೆ, ಅರ್ಧ ತೆರೆದ ಕಣ್ಣಿನಿಂದ ಇಷ್ಟಲಿಂಗದ ಮೇಲೆ ದೃಷ್ಟಿಯನ್ನು ನಿಲ್ಲಿಸಿ ಮನಸ್ಸಿನಲ್ಲೇ ಮಂತ್ರ ಜಪವನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಇದು ಅನುಸಂಧಾನ, ಧ್ಯಾನಯೋಗ. ನಾಲ್ಕನೆಯದು ಅನುಸಂಧಾನ. ಅದಾದಮೇಲೆ ನಾಲ್ಕನೆಯದು ಧ್ಯಾನ, ಲಿಂಗಧ್ಯಾನ. ಈ ಲಿಂಗಧ್ಯಾನದಲ್ಲಿ ಇಲ್ಲಿ ತನಕ ನಾವು ಮಾಡಿದ್ದು ಮಧ್ಯತ್ರಾಟಕ, ಶಾಂಭವಿ ಮುದ್ರೆಯಲ್ಲಿ ಕುಳಿತುಕೊಂಡು. ನಿಮಗೆ ಧಾರಣ ತತ್ವದಲ್ಲಿ ನಾನು ಹೇಳಿದ್ದೀನಿ ಮುದ್ರೆಗಳು ಭಾಳ ಮುಖ್ಯ ಅಂತ. ನಾವು ಶಾಂಭವಿ ಮುದ್ರೆಯಲ್ಲಿ ಕುಳಿತುಕೊಳ್ತೀವಿ, ಕುಳಿತುಕೊಂಡು ತ್ರಾಟಕ ಯೋಗವನ್ನು ಮಾಡ್ತೀವಿ. ಇದು ಪೂರ್ತಿ ಬಹಿರ್ತ್ರಾಟಕವೂ ಅಲ್ಲ, ಅಂತರ್ತ್ರಾಟಕವೂ ಅಲ್ಲ, ಮಧ್ಯತ್ರಾಟಕ. ಆಮೇಲೆ ಧ್ಯಾನ ನಾಲ್ಕನೇದು. ಇದರಲ್ಲಿ ಕಣ್ಣುಗಳನ್ನು ಪೂರ್ತಿಯಾಗಿ ಮುಚ್ತೀವಿ. ಇಲ್ಲ ಭ್ರೂಮಧ್ಯಕ್ಕಾದರೂ ದೃಷ್ಟಿ ಇಡಬೇಕು, ಇಲ್ಲ ಹೃದಯ ಕಮಲಕ್ಕಾದರೂ ದೃಷ್ಟಿ ಇಡಬೇಕು. ಎರಡೂ ಕಣ್ಣು ಗುಡ್ಡೆಗಳನ್ನು ತುದಿಗೆ ತಂದು ಮೇಲಕ್ಕೆ ಎತ್ತಿದರೆ ಅದು ಭ್ರೂಮಧ್ಯಕ್ಕೆ ನಿಲ್ಲುತ್ತೆ. ಎರಡೂ ಕಣ್ಣು ಗುಡ್ಡೆಗಳನ್ನು ತುದಿಗೆ ತಂದು ಕೆಳಗಡೆ ಇಳಿಸಿದರೆ ಅದು ಹೃದಯ ಕಮಲಕ್ಕೆ ನಿಲ್ಲುತ್ತೆ. ಆದ್ದರಿಂದ ನಾವು ಇಲ್ಲಿ ಧ್ಯಾನ ಮಾಡುವಾಗ ಹೃದಯ ಕಮಲಕ್ಕಾದ ದೃಷ್ಟಿಯನ್ನು ನಿಲ್ಲಿಸ್ಬೋದು, ಇಲ್ಲ ಭ್ರೂಮಧ್ಯಕ್ಕಾದ ದೃಷ್ಟಿಯನ್ನು ನಿಲ್ಲಿಸ್ಬೋದು. ಹೀಗೆ ಇದು ಅಂತರ್ತ್ರಾಟಕವನ್ನು ಮಾಡಬೇಕು. ಇದು ಧ್ಯಾನ ಯೋಗ ನಾಲ್ಕನೇದು. ಕಡೆಯದಾಗಿ ತೀರ್ಥ ಪ್ರಸಾದ ಸ್ವೀಕಾರ. ನಾವು ಪೂಜೆ ಮಾಡಿದ್ದಕ್ಕೆ ಪ್ರತಿಫಲ ಏನಪ್ಪ ಅಂದರೆ ಅದು ಕರುಣೋದಕ, ಕರ್ಣಪ್ರಸಾದ. ದೇವರ ಪೂಜೆಯನ್ನು ಮಾಡಿ ಕರುಣೋದಕವನ್ನು, ಕರ್ಣಪ್ರಸಾದವನ್ನು ಸ್ವೀಕಾರ ಮಾಡಿ
ನಮ್ಮ ನಿತ್ಯದ ಪೂಜಾ ವಿಧಿಗಳನ್ನು ಪೂರೈಸ್ಕೊಳ್ತಾ ಇದ್ದೇವೆ. ಹೀಗೆ ಅಷ್ಟವಿಧಾರ್ಚನೆ, ಲಿಂಗಸ್ತವನ, ಲಿಂಗಾನುಸಂಧಾನ, ಲಿಂಗ ಧ್ಯಾನ, ಲಿಂಗತೀರ್ಥ ಪ್ರಸಾದ, ನೋಡಿ ಇವು 5 ನಮ್ಮಲ್ಲಿ ಬರುವಂಥ ವಿಶೇಷವಾದಂಥ ಆಚರಣೆಗಳು. ಇಲ್ಲಿ ಅಷ್ಟಾಂಗ ಯೋಗಕ್ಕೂ ಮತ್ತು ನಮ್ಮ ಲಿಂಗಾಂಗ ಯೋಗಕ್ಕೂ ಇರುವಂಥ ವ್ಯತ್ಯಾಸ ಏನು ಅನ್ನೋದನ್ನು ಕ್ರಮಬದ್ಧವಾಗಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಈ ಪಿಂಡ ತತ್ವ ಇದೆಯಲ್ಲ, ಇದು 25 ತತ್ವಗಳಿಂದ ಆಗಿದೆ. ಪಂಚವಿಂಶತಿ ತತ್ವಗಳು ಅಂಥೇಳಿ ಹೇಳ್ತೀವಿ ಇದಕ್ಕೆ. ಪಂಚವಿಂಶತಿ 25 ತತ್ವಗಳಿಂದ ಆಗಿದೆ. ಆದ್ದರಿಂದ ಪತಂಜಲ ಮಹರ್ಷಿಯ ಈ ಯೋಗ ಇದೆಯಲ್ಲ, ಸಾಧನೆ, ಇದಕ್ಕಿರುವ ಸಿದ್ಧಾಂತ ಯಾವುದು ಅಂದರೆ ಸಾಂಖ್ಯ ಫಿಲಾಸಫಿ. ಸಾಂಖ್ಯ ಫಿಲಾಸಫಿಯಲ್ಲಿ ದೇವರಿಗೆ ಯಾವ ಒಂದು ಸ್ಥಾನವೂ ಕೂಡ ಇಲ್ಲ. ಅಲ್ಲಿ ಏನಿದ್ರೂ ಕೇವಲ ಪ್ರಕೃತಿಯಿಂದ ಪುರುಷನ ಬಿಡುಗಡೆ. ಈ ಪ್ರಕೃತಿ 25 ತತ್ವಗಳಿಂದ, ಈ ದೊಡ್ಡ ಪ್ರಕೃತಿಯು, ಭೌತಿಕ ಪ್ರಕೃತಿಯು ಪಂಚಭೂತಗಳಿಂದ ಆಗಿದೆ. ಈ ಪಿಂಡಾಂಡವು 25 ತತ್ವಗಳಿಂದ ಆಗಿದೆ. ಆದ್ದರಿಂದ ಪ್ರಕೃತಿಯಿಂದ ಪುರುಷನ ಬಿಡುಗಡೆಯೇ ಯೋಗದ ಗುರಿ. ಅದಕ್ಕಾಗಿ ಅದು ನಿರೀಶ್ವರವಾದಿ ಯೋಗವಾಗ್ತಾ ಇದೆ. ಪತಂಜಲಿಯ ಯೋಗ ನಿರೀಶ್ವರವಾದಿ ಯೋಗ, ಆದರೆ ಬಸವಣ್ಣನವರ ಲಿಂಗಾಂಗ ಯೋಗ ಶೇಶ್ವರವಾದಿ ಯೋಗ. ಇದರಲ್ಲಿ ದೇವರ ನಂಬಿಕೆ ಎನ್ನುವುದು ಹಾಸುಹೊಕ್ಕಾಗಿದೆ. ಪ್ರಾರಂಭದಿಂದ ಕಡೆಯ ತನಕವೂ ಕೂಡ ಹಾಸುಹೊಕ್ಕು ಹೆಂಗೆ ನೇಕಾರನ ನೂಲಿನಲ್ಲಿ ಇರುತ್ತೋ ಸೀರೆಯಲ್ಲಿ, ಆ ರೀತಿಯಾಗಿ ದೇವರ ನಂಬಿಕೆ ಎನ್ನುವುದು ಹಾಸುಹೊಕ್ಕಾಗಿರೋದನ್ನು ನಾವು ಕಾಣ್ತೇವೆ. ಅದಕ್ಕಾಗಿ ಪತಂಜಲ ಯೋಗ ಸೂತ್ರದ ಪ್ರಕಾರ ಪಿಂಡಕ್ಕೆ ಸಂಬಂಧಿಸಿದ 25 ತತ್ವಗಳು ಮಾತ್ರ ಇದ್ದರೆ, ಲಿಂಗಾಂಗ ಯೋಗ ಬಸವ ಯೋಗದ ಪ್ರಕಾರ ಕೇವಲ 25 ತತ್ವಗಳಲ್ಲ, ಅದರ ಜೊತೆಗೆ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ 11 ತತ್ವಗಳು ಸೇರಿ 36 ತತ್ವಗಳ ವಿವೇಚನೆಯನ್ನು ಮಾಡಲಾಗ್ತಾ ಇದೆ. 36 ತತ್ವಗಳ ವಿವೇಚನೆ. ಪತಂಜಲಿ ಪ್ರಕಾರ ಆತ್ಮ ಅನಾತ್ಮ ಇವೆರಡರ ವಿವೇಚನೆಯನ್ನು ಮಾಡಿ, ಅನಾತ್ಮದಿಂದ ಆತ್ಮನನ್ನು ಬಿಡುಗಡೆ ಮಾಡಿ ಆತ್ಮಚಿಂತನೆಯನ್ನು ಮಾಡಲಿಕ್ಕೆ ಅದು ಬೋಧಿಸ್ತಾ ಇದೆ. ಆದರೆ ಬಸವಣ್ಣನವರ ಯೋಗ ಆತ್ಮಚಿಂತನೆಯ ಬಳಿಕ ಪರಮಾತ್ಮ ಚಿಂತನೆಯನ್ನು ಮಾಡಬೇಕು. ಆತ್ಮ ಒಂದೇ ಪರಮ ಸತ್ಯವಲ್ಲ, ಆತ್ಮವೂ ಸತ್ಯ ನಿಜ. ಆದರೆ ಆತ್ಮ ಒಂದೇ ಪರಮ ಸತ್ಯವಲ್ಲ, ಆತ್ಮವನ್ನು ಮೀರಿದಂತಹ ಬೃಹತ್ತಾದಂತಹ ಪರಮಾತ್ಮ ತತ್ವ ಇದೆ, ಅದರ ಚಿಂತನೆಯನ್ನು ಮಾಡಬೇಕು. ಆದ್ದರಿಂದ ಪತಂಜಲಿ ಪ್ರಕಾರ ಆತ್ಮವೇ ಆತ್ಯಂತಿಕ ಸತ್ಯವಾದ ಕಾರಣ ಈ ಸತ್ಯದ ಅನ್ವೇಷಣಾ ಕಾರ್ಯ ನಮ್ಮಲ್ಲಿ ಪ್ರಾಣಲಿಂಗಿ ಸ್ಥಳದಲ್ಲೇ ಮುಗಿದೋಗ್ತಾ ಇದೆ. ಪ್ರಾಣಲಿಂಗಿ ಸ್ಥಳದಲ್ಲಿ ಸಾಧಕನು ಸತ್ಯ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡು ಬಿಡ್ತಾನೆ. ಆದರೆ ಛಟಸ್ಥಳದಲ್ಲಿ ಪ್ರಾಣಲಿಂಗಿ ಸ್ಥಳ ಆದ ಮೇಲೂ ಕೂಡ ಮುಂದೆ ಶರಣ ಮತ್ತು ಐಕ್ಯ ಅನ್ನುವಂಥ 2 ಸ್ಥಳಗಳು ಬರ್ತಾ ಇದ್ದಾವೆ. ಆದ್ದರಿಂದ ಲಿಂಗಾಂಗ ಯೋಗದ ಪ್ರಕಾರ ಪರಮಾತ್ಮನೇ ಆತ್ಯಂತಿಕ ಶಕ್ತಿಯಾದ ಕಾರಣ ಪ್ರಾಣಲಿಂಗಿ ಸ್ಥಳದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಬಳಿಕ ಮುಂದೆ ಶರಣ ಮತ್ತು ಐಕ್ಯ ಅನ್ನುವಂಥ 2 ಸ್ಥಳಗಳು ಬರೋದನ್ನು ನಾವು ಕಾಣ್ತೇವೆ. ಯೋಗ ಚಿತ್ತವೃತ್ತಿ ನಿರೋಧ ಅನ್ನುವ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಮನಸ್ಸಿನಲ್ಲಿ ಲಯವನ್ನು, ನಿರ್ವಾತವನ್ನು ಸೃಷ್ಟಿಸುವುದೇ ಪತಂಜಲ ಯೋಗದ ಗುರಿ. ಇದು ನಿಸ್ತರಂಗವಾಗಬೇಕು ಅನ್ನುವುದೇ ಗುರಿ. ಯೋಗ ಚಿತ್ತವೃತ್ತಿ ನಿರೋಧ, ಚಿತ್ತವೃತ್ತಿಗಳನ್ನು ನಿರೋಧ ಮಾಡುವುದೇ ಯೋಗ. ಆದರೆ ಲಿಂಗಾಂಗ ಯೋಗದ ಪ್ರಕಾರ ವ್ಯಾಕ್ಯೂಮ್ ನಿರ್ವಾತವನ್ನು ಕ್ರಿಯೇಟ್ ಮಾಡೋದಲ್ಲ, ಅದರ ಜೊತೆಗೆ ಅಲ್ಲಿ ಪರಮಾತ್ಮ ತತ್ವವನ್ನು ತುಂಬುವುದು, ಪರಮಾತ್ಮನ ನೆನಹನ್ನು ತುಂಬುವುದು ಭಾಳ ಮುಖ್ಯ. ಖಾಲಿ ಬಿಡೋಂಗಿಲ್ಲ ಅದನ್ನು, ಅದರಲ್ಲಿ ಪರಮಾತ್ಮನ ನೆನಹನ್ನು ತುಂಬಬೇಕು. ಇದಕ್ಕೆ ಉತ್ತಮವಾದ ಉದಾಹರಣೆ ಅಂದರೆ ನಮ್ಮಲ್ಲಿ 3 ಹಂತಗಳು ಬರ್ತಾವೆ ಲಿಂಗಾಂಗ ಯೋಗದಲ್ಲಿ. ತ್ಯಾಗಾಂಗ,
ಭೋಗಾಂಗ ಯೋಗಾಂಗ, ತ್ಯಾಗಾಂಗ ಭೋಗಾಂಗ ಯೋಗಾಂಗ. ಭಕ್ತ ಮತ್ತು ಮಹೇಶ ಈ ಸ್ಥಳಗಳಲ್ಲಿ ತ್ಯಾಗಾಂಗ, ಪ್ರಸಾದಿ ಪ್ರಾಣಲಿಂಗಿ ಇಲ್ಲಿ ಭೋಗಾಂಗ, ಶರಣ ಮತ್ತು ಐಕ್ಯ ಇಲ್ಲಿ ಯೋಗಾಂಗ. ಹೀಗೆ 3 ಹಂತಗಳು ಬರ್ತಾವೆ. ಒಂದು ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಲಿಂಗದೇವ. ನೋಡಿ ಇಲ್ಲಿ ಹೇಳ್ತಾರೆ ಅವರು, ಮೊದಲು ಕುಂಟ್ರಾಗಬೇಕಂತೆ, ಕುರುಡ್ರಾಗಬೇಕಂತೆ, ಕಿವುಡ್ರಾಗಬೇಕಂತೆ. ಅಂದರೆ ಏನು ಮಾಡಬೇಕು? ಅತ್ತಲಿತ್ತ ಹೋಗದಂತೆ, ಧರ್ಮ ಮಾರ್ಗವನ್ನು ಬಿಟ್ಟು ದೇವರ ಮಾರ್ಗವನ್ನು ಬಿಟ್ಟು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಕುಂಟನಾಗಬೇಕಾಗಿದೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಏನೇನನ್ನು ನೋಡದಂತೆ ನನ್ನ ಕಣ್ಣು ಕುರುಡಾಗಬೇಕಾಗಿದೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಬೇರೆ ಏನೇನನ್ನೋ ಕೇಳದಂತೆ ಕಿವುಡನಾಗಬೇಕಾಗಿದೆ. ಈ ರೀತಿಯಾಗಿ ಆಗುವಂಥದ್ದಕ್ಕೇನಿದೆಯಲ್ಲ, ಇಲ್ಲಿ ಮೊದಲು ಮನಸ್ಸಿನಲ್ಲಿ ನಿರ್ವಾತವನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇಂದ್ರಿಯಗಳನ್ನೆಲ್ಲ ಬರಿದಾಗಿ ಮಾಡ್ಕೋಬೇಕು, ಖಾಲಿ ಮಾಡ್ಕೋಬೇಕು. ಮನಸ್ಸನ್ನು ಖಾಲಿ ಪಾತ್ರೆಯನ್ನಾಗಿ ಮಾಡ್ಕೋಬೇಕು. ಹೀಗೆ ಬಿಡಬಾರ್ದು. ಬಿಟ್ಟರೆ ಮತ್ತೆ ಆ ಮನಸ್ಸಿನಲ್ಲಿ ಮತ್ತೇನಾದ್ರು ತುಂಬಿಕೊಳ್ಳೋ ಸಂಭವ ಇರುತ್ತೆ. ಅದಕ್ಕಾಗಿ ಏನು ಮಾಡಬೇಕು? ಪಾಸಿಟಿವ್ ಆಗಿ ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹೂ ತುಂಬಿ ಲಿಂಗದೇವ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಯಾವ ಕಣ್ಣಿನಲ್ಲಿ, ಯಾವ ನಾಲಿಗೆಯಿಂದ ಏನನ್ನು ಮಾತನಾಡಬಾರ್ದು ಅಂತ ಮೂಕರಾಗಿದ್ರೋ ಆ ನಾಲಿಗೆಯಿಂದ ಪರಮಾತ್ಮನ ನಾಮಾಮೃತವನ್ನು ನುಡಿಬೇಕು. ಯಾವ ಕಣ್ಣು ಕೆಟ್ಟದ್ದನ್ನು ನೋಡಬಾರ್ದು ಅಂತ ಕುರುಡಾಗಿತ್ತೋ ಆ ಕಣ್ಣಿನಿಂದ ಪರಮಾತ್ಮನ ಸ್ವರೂಪವನ್ನು ನೋಡಬೇಕು. ಯಾವ ಕಿವಿಯಿಂದ ಕೆಟ್ಟದ್ದನ್ನು ಕೇಳಬಾರ್ದು ಅಂತ ಹೇಳಿ ಕಿವುಡರಾಗಿದ್ರೋ ಆ ಕಿವಿಯಿಂದ ದೇವರ ಕೀರ್ತಿಯನ್ನು, ಶರಣರ ಕೀರ್ತಿಯನ್ನು ಕೇಳಬೇಕು. ಯಾವ ಮನಸ್ಸು ಖಾಲಿ ಪಾತ್ರೆ ಆಗಿತ್ತೋ, ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತೋ ಅಲ್ಲಿ ಪರಮಾತ್ಮನ ನೆನಹನ್ನು ತುಂಬಬೇಕು. ಆಗ ಒಂದು ವಿಶಿಷ್ಟವಾದಂಥ ಸ್ಥಿತಿ ಬರ್ತದೆ. ಬಂದಾಗ ಇದಕ್ಕೆ ಭೋಗಾಂಗ ಅಂತ ಕರೀತಾರೆ. ಮುಂದೆ ಯೋಗಾಂಗ. ಯೋಗಾಂಗದಲ್ಲಿ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಲಿಂಗದೇವನ. ನೋಡಿ, ಆಗ ಅಲ್ಲಿ ಎಲ್ಲವೂ ತುಂಬಲ್ಪಟ್ಟಿರ್ತಾ ಇದೆ, ಬೇರೆ ಏನಕ್ಕೂ ಜಾಗ ಇಲ್ಲ. ಹೀಗಾಗಿ ಕಣ್ಣುಗಳಲ್ಲಿ ಕಣ್ಣು ಇನ್ನೇನನ್ನು ನೋಡೋಕ್ಕೂ ಸಾಧ್ಯ ಇಲ್ಲ, ಕಿವಿ ಇನ್ನೇನನ್ನು ಕೇಳೋಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಇನ್ನೇನನ್ನು ನೆನೆಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲವೂ ಕೂಡ ಪರಮಾತ್ಮತ್ವವೇ ತುಂಬಿಬಿಟ್ಟಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅನ್ನುವಂಥ 3 ಸ್ಥಿತಿಗಳಿದಾವೆ. ಆದ್ದರಿಂದ ಪತಂಜಲ ಮಹರ್ಷಿ ಪ್ರಕಾರ ಚಿತ್ತವನ್ನು ನಿಸ್ತರಂಗ ಮಾಡುವುದಾದರೆ, ಬಸವಣ್ಣನವರ ಯೋಗದ ಪ್ರಕಾರ ಚಿತ್ತವನ್ನು ನಿಸ್ತರಂಗ ಮಾಡಿದ ಮೇಲೆ ಖಾಲಿಯಾದ ಚಿತ್ತದಲ್ಲಿ ಪರಮಾತ್ಮನ ಸ್ವರೂಪವನ್ನು, ಪರಮಾತ್ಮನ ನೆನಹನ್ನು ತುಂಬುವಂತಹದ್ದು. ಪತಂಜಲಿ ಯೋಗದ ಪ್ರಕಾರ ಮುಕ್ತಿ ಅಂದರೆ ಪ್ರಕೃತಿಯಿಂದ ಪುರುಷನ ಬಿಡುಗಡೆ. ಪ್ರಕೃತಿಯಿಂದ ಪುರುಷನ ಬಿಡುಗಡೆ. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ಬೋದು. ಈಗ ಒಂದು ತೆಂಗಿನಕಾಯಿ ಇರುತ್ತೆ, ತೆಂಗಿನಕಾಯಿಯೊಳಗೆ ಚಿಪ್ಪಿರುತ್ತೆ, ಚಿಪ್ಪಿನೊಳಗೆ ಕಾಯಿ ಇರುತ್ತೆ, ನಿಮಗೆ ಗೊತ್ತು. ಅದು ನೀರು ಹಿಂಗ್ತಾ 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 ಆ ಚಿಪ್ಪು ಬಿಡುಗಡೆ ಆಗೋಗ್ಬಿಡುತ್ತೆ, ಹಾಗೆ ಗಿಟಕಾಗ್ಬಿಡುತ್ತೆ.
ಹೀಗೆ ಚಿಪ್ಪಿನಿಂದ ತೆಂಗಿನಕಾಯಿಯನ್ನು ಬಿಡಿಸ್ಕೊಳ್ಳೋದಿದೆಯಲ್ಲ ಪತಂಜಲ ಯೋಗದ ಗುರಿ, ಬಸವಣ್ಣನವರ ಯೋಗದ ಗುರಿ. ಹೀಗೆ ಚಿಪ್ಪಿನಿಂದ ಬಿಡಿಸಿರುವಂತಹ ಕಾಯನ್ನು ಪರಮಾತ್ಮನಿಗೆ ಪ್ರಸಾದವಾಗಿ ಅರ್ಪಿಸಿ ಲಿಂಗದೊಡನೆ ಸಾಮರಸ್ಯವನ್ನು ಹೊಂದುವುದು. ಇಲ್ಲಿ ಮುಕ್ತಿ ಅಂದರೆ ಪ್ರಕೃತಿಯಿಂದ ಪುರುಷನ ಬಿಡುಗಡೆ. ಬಸವಯೋಗದ ಪ್ರಕಾರ ಮುಕ್ತಿ ಅಂದರೆ ಹೀಗೆ ಬಿಡುಗಡೆಯಾದಂಥ ಪುರುಷನನ್ನು ಅಂದರೆ ಆತ್ಮನನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವುದು ಲಿಂಗಾಂಗ ಯೋಗದ ಒಂದು ಗುರಿ. ಅಂದರೆ ಬಿಡಿಸಿದ ತೆಂಗಿನಕಾಯನ್ನು ದೇವರಿಗೆ ಅರ್ಪಣೆ ಮಾಡುವಂತೆ ಪ್ರಸಾದವಾಗಿ ಮಾಡುವುದು. ಇಲ್ಲಿ ಪತಂಜಲ ಯೋಗದ ಪ್ರಕಾರ ಧ್ಯಾತೃ ಧ್ಯೇಯ ಧ್ಯಾನ, ಇದರಲ್ಲಿ ಧ್ಯೇಯ ಆತ್ಮ. ಅಂದರೆ ಎಲ್ಲವನ್ನ ತಿಳಿಯುವ ಆತ್ಮ ತನ್ನನ್ನು ತಾನು ತಿಳಿತಾ ಇದೆ, ಅಲ್ಲಿಗೆ ಆ ಯೋಗ ಮುಗಿದೋಯ್ತು. ಲಿಂಗಾಂಗ ಯೋಗದಲ್ಲಿ ಎಲ್ಲವನ್ನ ತಿಳಿಯುವ ಆತ್ಮ ತನ್ನನ್ನು ತಾನು ತಿಳಿದ ಮೇಲೆ ಬ್ರಹ್ಮಾಂಡಗತವಾದ ಚೈತನ್ಯವಾದ ಪರಮಾತ್ಮನನ್ನು ಕೂಡ ಅದು ತಿಳಿಯಬೇಕಾಗಿದೆ. ಆದ್ದರಿಂದ ಅಲ್ಲಿ ಧ್ಯೇಯ ಕೇವಲ ಆತ್ಮವಲ್ಲ, ಧ್ಯೇಯ ಪರಮ ಆತ್ಮ. ಆದ್ದರಿಂದ ಲಿಂಗಾಂಗ ಯೋಗದ ಪ್ರಕಾರ ಮನ ನಿಸ್ತರಂಗವಾಗೋದಿಲ್ಲ, ಮನ ಘನಮನವಾಗುತ್ತೆ, ಸೂಪರ್ ಮೈಂಡ್ ಆಗುತ್ತೆ, ಸುಪ್ರಾಮೆಂಟಲ್ ಕಾನ್ಷಿಯಸ್ನೆಸ್ ಅಲ್ಲಿ ಇಳಿದು ಬರುತ್ತೆ. ಹೀಗಾಗಿ ಅದು ಘನಮನವಾಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಪತಂಜಲ ಯೋಗದ ಪ್ರಕಾರ ನಿರ್ವಿಕಲ್ಪ ಸಮಾಧಿಯೇ ಗುರಿ, ನಿರ್ವಿಕಲ್ಪ ಸಮಾಧಿ. ಬಸವಣ್ಣನ ಯೋಗದ ಪ್ರಕಾರ ಚೈತನ್ಯ ಸಮಾಧಿಯೇ ಗುರಿ, ಚೈತನ್ಯ ಸಮಾಧಿ. ಅಂದರೆ ಒಬ್ಬ ವ್ಯಕ್ತಿ ಶಾಂತಿಯನ್ನು ಅರಸಿಕೊಂಡು ಏಕಾಂತಕ್ಕೆ ಹೋಗಬೇಕಾಗಿಲ್ಲ, ಲೋಕಾಂತದ ಮಧ್ಯದಲ್ಲಿ ಇದ್ದುಕೊಂಡು ಕೂಡ ಅವನು ಏಕಾಂತವನ್ನು ಸಾಧಿಸಬಹುದು, ಪರಮ ಧ್ಯಾನದ ಸ್ಥಿತಿಯನ್ನು ಸಾಧಿಸ್ಬೋದು ಅನ್ನುವುದನ್ನು ಚೈತನ್ಯ ಸಮಾಧಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಮತ್ತು ಲಿಂಗಾಂಗ ಯೋಗದ ಮತ್ತೊಂದು ಗುರಿ ಏನಪ್ಪ ಅಂದರೆ ಸರ್ವಾಂಗ ಲಿಂಗತ್ವ. ನಾನು ಆಗಲೇ ಒಂದು ವಚನವನ್ನು ಹೇಳಿದೆ, ಮನೆಯ ಗಂಡನ ಮನೆ ವಾರ್ತೆಯನ್ನು ಏನೇ ಹೇಳುವೇನವ್ವ, ಕಂಗಳೊಳಗಣ ಕಸವ ಕಳೆದಲ್ಲದೆ ನೋಡಲೀಯ, ಕಾಲ ತೊಳೆದಲ್ಲದೆ ಹೊದ್ದಲೀಯ, ಕೈಯ ತೊಳೆದಲ್ಲದೆ ಮುಟ್ಟಲೀಯ. ಇನ್ನು ಸರ್ವಾಂಗ ತೊಳೆದೊಳೆದ ಕಾರಣ ಲಿಂಗದೇವನು ಎನ್ನ ಕೂಡಿಕೊಂಡಿಹನವ್ವ. ಅಂದರೆ ಸರ್ವಾಂಗ ಲಿಂಗತ್ವ. ಶರೀರ, ಮನಸ್ಸು, ಇಂದ್ರಿಯ ಎಲ್ಲವೂ ದೈವೀಕರಣಗೊಳ್ಳಬೇಕು, ಎಲ್ಲವೂ ಉದಾತ್ತೀಕರಿಸಲ್ಪಡಬೇಕು. ಡಿವಿನೈಸೇಷನ್ ಏನ್ರಿ, ಸರ್ವಾಂಗ ಲಿಂಗತ್ವ, ಡಿವಿನೈಸೇಷನ್ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಈಗ ಈ ಮಾತಿನಲ್ಲಿ ಭಾಳ ವಿಶೇಷವಾದ ಅರ್ಥ ಇದೆ. ಮನೆಯ ಗಂಡನ ಮನೆ ವಾರ್ತೆಯನ್ನು ಏನೇ ಹೇಳಿವೇನವ್ವ, ಮನೆಯ ಗಂಡನ ಒಂದು ವಿಲಾಸವನ್ನು ಅವನ ಲೀಲೆಯನ್ನು ಏನು ಹೇಳೋಣಮ್ಮ. ಕಂಗಳೊಳಗಣ ಕಸವ ಕಳೆದಲ್ಲದೆ ನೋಡಲೀಯ, ಅಂದರೆ ದೃಷ್ಟಿ ಶುದ್ಧವಾಗಬೇಕು ಮತ್ತು ಡಿವೈನ್ ಆಗಬೇಕು, ದಿವ್ಯವಾಗಬೇಕು. ಈಗ ರುದ್ರಾಕ್ಷಿಯನ್ನು ಧರಿಸುವಂಥ ಉದ್ದೇಶ ಏನಪ್ಪ ಅಂದರೆ ಸಮ್ಯಕ್ ದೃಷ್ಟಿ, ಡಿವೈನ್ ಔಟ್ಲುಕ್, ಇಂಟ್ಯೂಷನಲ್ ಐ ಜಾಗೃತ ಆಗಬೇಕು, ದಿವ್ಯ ದೃಷ್ಟಿಯು ಬಲಿಬೇಕು. ಆದ್ದರಿಂದ ಕಂಗಳೊಳಗಣ ಕಸವ ಕಳೆದಲ್ಲದೆ ನೋಡಲೀಯ, ಕಣ್ಣುಗಳು ಮೊದಲು ಶುದ್ಧಿ ಆಗಬೇಕು, ಆಮೇಲೆ ದೈವೀಕರಣಗೊಳ್ಳಬೇಕು. ಅದಕ್ಕಾಗಿ ಕಣ್ಣು ಶಿವಲಿಂಗವಾಗಬೇಕು ಅಂತ ಹೇಳ್ತಾರೆ. ಕಣ್ಣು ಶಿವಲಿಂಗವಾಗಬೇಕು. ಆಮೇಲೆ ಕಾಲ ತೊಳೆದಲ್ಲದೆ ಹೊದ್ದಲೀಯ, ಕೈಯ ತೊಳೆದಲ್ಲದೆ ಮುಟ್ಟಲೀಯ ಏನ್ರಿ. ಸಮ್ಯಕ್ ಕೃತಿ, ಸಮ್ಯಕ್ ನಡತೆ, ಸಮ್ಯಕ್ ದೃಷ್ಟಿ. ಇಂತಿ ಸರ್ವಾಂಗ ತಲೆದೊಳೆದ ಕಾರಣ ಲಿಂಗದೇವನನ್ನು ಕೂಡಿಕೊಂಡಿಹನವ್ವ. ಅದಕ್ಕಾಗಿ ಎಲ್ಲ ಇಂದ್ರಿಯಗಳು ಕೂಡ ಡಿವೈನ್ ಆಗಬೇಕು ಅನ್ನುವುದೇ ಸರ್ವಾಂಗ ಲಿಂಗತ್ವದ ಗುರಿ. ಕಣ್ಣು ಶಿವಲಿಂಗವಾಗಬೇಕು,
ನಾಲಿಗೆ ಗುರುಲಿಂಗವಾಗಬೇಕು, ಕಿವಿ ಪ್ರಸಾದಲಿಂಗವಾಗಬೇಕು, ತ್ವಕ್ಕು ಚರ್ಮ ಜಂಗಮಲಿಂಗವಾಗಬೇಕು, ಆನಂತರ ಮೂಗು ಆಚಾರಲಿಂಗವಾಗಬೇಕು, ಮನಸ್ಸು ಮಹಾಲಿಂಗವಾಗಬೇಕು ಏನ್ರಿ. ಇನ್ನೊಂದು ಸಲ ಹೇಳ, ಕಣ್ಣು ಶಿವಲಿಂಗವಾಗಬೇಕು, ಕಣ್ಣು ಡಿವೈನ್ ಆಗಿಬಿಡಬೇಕು, ಶಿವಲಿಂಗವಾಗಬೇಕು. ನಾಲಿಗೆ ಗುರುಲಿಂಗವಾಗಬೇಕು ಅಂದರೆ ಅದರರ್ಥ ದೈವೀಕರಣಗೊಂಡಂತಹ ಇಂದ್ರಿಯಗಳಿಗೆ ಶರಣರು ಕೊಟ್ಟಿರುವಂಥ ಹೆಸರು. ಕಿವಿ ಪ್ರಸಾದಲಿಂಗವಾಗಬೇಕು, ತ್ವಕ್ಕು ಜಂಗಮಲಿಂಗವಾಗಬೇಕು, ಮೂಗು ಆಚಾರಲಿಂಗವಾಗಬೇಕು, ಮನಸ್ಸು ಮಹಾಲಿಂಗವಾಗಬೇಕು. ಆವಾಗ ಜಡದ ದಾಸಿಮಯ್ಯನವರು ಹೇಳಿದಂತೆ ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಮನ ಮೀಸಲು ಶಿವನ, ಮೀಸಲು ಬೀಸರ ಹೋಗದಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ. ನಮ್ಮ ಮನಸ್ಸು ಯಾವಾಗ ಡಿವೈನ್ ಆಗೋಯ್ತೋ ಆ ದಿವ್ಯವಾದ ಮನಸ್ಸಿನಿಂದ ಮುಟ್ಟಿದ್ದೆಲ್ಲವೂ ಕೂಡ ದಿವ್ಯ. ಮನಸ್ಸು ದಿವ್ಯವಾದಾಗ ಅದು ಹೋಗಿ ಸ್ಪರ್ಶಿಸಿದ್ದೆಲ್ಲವೂ ಕೂಡ ದಿವ್ಯವಾಗ್ತಾ ಇದೆ. ಆದ್ದರಿಂದ ಅಲ್ಲಿ ಎಲ್ಲಿಯೂ ಕೂಡ ಕಲಂಕಿತುಕೊಳ್ಳಲಿಕ್ಕೆ ಅವಕಾಶವಿರೋದಿಲ್ಲ. ಅದಕ್ಕಾಗಿ ಈಗ ನೀವು ಮನೆ ಒಳಗೆ ಸೊಳ್ಳೆ ಬರಬಾರ್ದು ಅಂತ ಹೇಳಿ ಮಸ್ಕಿಟೋ ಮೆಶ್ ಹಾಕ್ತೀರಿ. ಮನೆ ಒಳಗೆ ಸೊಳ್ಳೆ ಬರಬಾರ್ದು ಅಂತ ಹೇಳಿ ಒಂದು ಪರದೆಯನ್ನು ಕಿಟಕಿಗಳಿಗೆ ಹಾಕ್ತಾ ಇದ್ದೀರಿ. ಅದರೊಳಗೆ ಗಾಳಿ ಬರುತ್ತೆ, ಸೊಳ್ಳೆ ಬರೋಲ್ಲ. ಅದೇ ರೀತಿಯಲ್ಲಿ ಇಂದ್ರಿಯಗಳಿಗೂ ಕೂಡ ಮೆಶ್ ಹಾಕಬೇಕು. ಹೆಂಗಪ್ಪ, ಈಗ ಹೇಳಿದ್ವಲ್ಲ, ಕಣ್ಣು ಶಿವಲಿಂಗವಾಗಬೇಕು, ಗುರುಲಿಂಗವಾಗಬೇಕು ಅಂದರೆ ಅದರರ್ಥ ನಾವು ಜಗತ್ತಿನಲ್ಲಿ ಕೆಟ್ಟದ್ದಿರ್ಬೋದು, ಜಗತ್ತಿನ ಕೆಟ್ಟದ್ದನ್ನೆಲ್ಲ ನಾಶ ಮಾಡಲಿಕ್ಕೆ ನಮಗಾಗಲ್ಲ. ಈಗ ಎಲ್ಲ ಕಡೆ ಮುಳ್ಳಿರುತ್ತೆ ಅಂಥೇಳಿ ಇಡೀ ಭೂಮಿಗೆ ಚರ್ಮ ಹಾಸೋಕ್ಕಾಗಲ್ಲ. ನಮ್ಮ ಕಾಲಿಗೆ ನಾವು ಚಪ್ಪಲಿ ಹಾಕ್ಕೋಬೇಕು. ಮಳೆ ಬರ್ತಾ ಇದೆ ಅಂಥೇಳಿ ಇಡೀ ಭೂಮಿಗೇ ಕೊಡೆ ಹಿಡಿಯೋಕ್ಕಾಗಲ್ಲ, ನಾವು ಕೊಡೆ ಹಿಡ್ಕೋಬೇಕು, ಹೌದಲ್ಲ. ಈಗ ಚಳಿ ಆಗುತ್ತೆ ಅಂಥೇಳಿ ಬ್ರಹ್ಮಾಂಡಕ್ಕೆ ಸ್ವೆಟರ್ ಒದ್ಸೋಕ್ಕಾಗುತ್ತೇನೋ? ಇಲ್ಲ, ನಾವು ಸ್ವೆಟರ್ ಹಾಕ್ಕೋಬೇಕು. ಆ ರೀತಿಯಾಗಿ ನಮ್ಮ ಇಂದ್ರಿಯಗಳನ್ನು ನಾವು ಡಿವೈನ್ ಮಾಡಿಕೊಂಡ್ರೆ ಈ ಜಗತ್ತಿನಲ್ಲಿ ಕೆಟ್ಟದ್ದಿದ್ರೂ ಕೂಡ ಕೆಟ್ಟದ್ದು ನಮ್ಮ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಎಲ್ಲವನ್ನೂ ಕೂಡ ಶೋಧಿಸಿ ಸ್ವೀಕಾರ ಮಾಡಬೇಕು. ಅದಕ್ಕಾಗಿ ನಾವು ಗಾಳಿ ಬರಬೇಕು, ಸೊಳ್ಳೆ ಬರಬಾರ್ದು ಅಂತಿದ್ರೆ ಮಸ್ಕಿಟೋ ಮೆಶ್ ಹಾಕಿದಂಗೆ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ, ಅಂಗೇಂದ್ರಿಯಗಳೆಲ್ಲವೂ ಕೂಡ ಲಿಂಗೇಂದ್ರಿಯವಾಗಬೇಕು. ಆಗ ಮಾತ್ರ ದೈವತ್ವ ಅನ್ನೋದು ಅಂತರಂಗದಲ್ಲಿ ಅಳವಡ್ತಾ ಇದೆ. ಇದಕ್ಕೆ ದೈವೀಕರಣಗೊಂಡಂಥ ವ್ಯಕ್ತಿತ್ವ ಅಂತ ನಾವು ಕರಿತಾ ಇದ್ದೀವಿ. ಆದ್ದರಿಂದ ಲಿಂಗಾಂಗ ಯೋಗದ ಗುರಿ ಏನಪ್ಪ ಅಂದರೆ ಸರ್ವಾಂಗ ಲಿಂಗತ್ವ ಮತ್ತು ದೈವೀಕರಣಗೊಂಡಂಥ ವ್ಯಕ್ತಿತ್ವ. ದೈವೀಕರಣಗೊಂಡಂಥ ವ್ಯಕ್ತಿತ್ವವನ್ನು ಪಡ್ಕೊಂಡವನಿಗೆ ಶರಣ ಅಂಥೇಳಿ ನಾವು ಕರಿತಾ ಇದ್ದೀವಿ. ಹೀಗೆ ಪತಂಜಲಿ ಯೋಗ ಮತ್ತು ಲಿಂಗಾಂಗ ಯೋಗ ಇವೆರಡರ ವ್ಯತ್ಯಾಸವನ್ನು ಕುರಿತು ಹೇಳಿ ಇವತ್ತಿನ ಉಪನ್ಯಾಸವನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಗುರು ಬಸವೇಶ. ಹರ ಹರ ಮಹಾದೇವ.